ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅಶು. ಇವತ್ತು ತುಂಬ ಸಿಂಪಲ್ ರಿಂಗ್ಸ್ ಡಿಸೈನ್ಸ್ ತೋರಿಸೋಣ. ಹಾಗೆ ಬರೀ ಅರ್ಧ ಗ್ರಾಮಿಂದ 3 ಗ್ರಾಮ್ ಒಳಗಡೆ ನಾವು ಎಷ್ಟು ಥರ ಡಿಸೈನ್ಸ್ ರಿಂಗ್ನ ಮಾಡಿಸ್ಕೊಬೋದು, ಎಷ್ಟು ಚೆನ್ನಾಗಿರೋ ವೆರೈಟಿ ರಿಂಗ್ಗಳಿದೆ. ಮತ್ತು ಬರೀ ನಮಗೆ ಅರ್ಧ ಗ್ರಾಮು, 1 ಗ್ರಾಮ್ ಅಥವಾ 2 ಗ್ರಾಮ್, 3 ಗ್ರಾಮ್ ಈ ರೀತಿ ಗ್ರಾಮ್ಗಳಲ್ಲಿ ಎಷ್ಟು ರಿಚ್ ಆಗಿ ಎಷ್ಟು ದಪ್ಪಕ್ಕೆ ರಿಂಗ್ಗಳು ನಮಗೆ ಸಿಗುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೋತಾ ಇದ್ದೀನಿ. ಈಗ ನೀವು ನೋಡ್ತಾ ಇರೋ ರಿಂಗು ಬರೀ ಕೇವಲ 1 ಗ್ರಾಮ್ ಇದೆ. 2ರಿಂದ ಅಂದರೆ ಸ್ಟೋನಲ್ಲಿ ಲೆಸ್ ಮಾಡಿ ಅವರು ನಮಗೆ ಚಿನ್ನ ಏನು ವೇಟ್ ಇದೆ ಆ ವೇಟನ್ನು ನಮಗೆ ಕೊಡ್ತಾರೆ. ಇಷ್ಟು ಸಿಂಪಲ್ ಆಗಿದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಸಿಂಪಲ್ಲಾಗಿ ನಾವು ಡೈಲಿ ವೇರ್ ಕೂಡ ಮಾಡ್ಬೋದು. ಈಗ ನೀವು ನೆಕ್ಸ್ಟ್ ನೋಡ್ತಾ ಇರೋ ರಿಂಗು ಕೂಡ ಜಸ್ಟ್ 1.5 ಗ್ರಾಮ್ ಇದೆ. ಇನ್ನು ಈ ರಿಂಗ್ ಬಂದು 2.5 ಗ್ರಾಮ್ ಇದೆ. ನಿಮಗೆ ನಾನು ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ತೋರಿಸ್ತಾ ಇರೋ ರಿಂಗ್ಸ್ ಎಲ್ಲನೂ ಸೇರಿ 3 ಗ್ರಾಮ್ ಒಳಗಡೆ ನಿಮಗೆ ಈ ಉಂಗುರಗಳು ಸಿಗುತ್ತೆ. ತುಂಬ ಚೆನ್ನಾಗೂ ಕಾಣಿಸುತ್ತೆ. ಅದು ಹಾಗೆ ತೋರಿಸಿದ್ರೆ ನಿಮ್ಗೆ ಅಷ್ಟು ಲೈಕ್ ಆಗಲ್ಲ ಅಂತ ನಾನು ಒಂದೊಂದು ವೇರ್ ಮಾಡಿರೋ ರಿಂಗ್ಗಳನ್ನು ತೋರಿಸ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಎಷ್ಟು ಸಿಂಪಲ್ಲಾಗಿ ವೈಟ್ ಸ್ಟೋನಲ್ಲಿ ಎಷ್ಟು ಚೆನ್ನಾಗಿದೆ ಅಂತ. ಈ ರಿಂಗ್ಗಳೆಲ್ಲ ನಿಮಗೆ ಅರ್ಧ ಗ್ರಾಮ್, 1 ಗ್ರಾಮಲ್ಲಿ ಸಿಕ್ಬಿಡುತ್ತೆ. ಇನ್ನು ಈ ರಿಂಗೆಲ್ಲ ನಿಮಗೆ ಒಂದು 3 ಗ್ರಾಮ್ಸಲ್ಲಿ ಸಿಗುತ್ತೆ. ಹಾಗೆ ತುಂಬ ಚೆನ್ನಾಗೂ ಕೂಡ ಕಾಣಿಸುತ್ತೆ. ಎಷ್ಟು ಚೆನ್ನಾಗಿದೆ ನೀವು ನೋಡ್ತಾ ಇರ್ಬೋದು. ನಾವು ಯಾವ ಥರ ಡಿಸೈನ್ ಬೇಕೋ ಆ ರೀತಿ ಡಿಸೈನೇ ಸಿಗುತ್ತೆ. ನಾನು ಇಲ್ಲಿ ಒಂದು 3ರಿಂದ 4 ಸ್ಟೋನ್ ಡಿಸೈನಲ್ಲಿ ತೋರಿಸ್ತಾ ಇದ್ದೀನಿ. ಇನ್ನು ಇವಾಗ ಒಂದು ಟ್ರೆಂಡಿಂಗಲ್ಲಿ ಏನು ಅಂತ ಅಂದರೆ ಸ್ವಲ್ಪ ಹರಳುಗಳು ದಪ್ಪ ಮಾಡಿಸ್ಕೊಂಡು ರಿಂಗ್ ಸೈಜ್ ಸಣ್ಣ ಇರುತ್ತೆ. ಅದೊಂದು ಟ್ರೆಂಡಿಂಗ್ ನಡೀತಾ ಇದೆ. ಹರಳನ್ನು ದಪ್ಪ ಮಾಡಿಕೊಂಡು ನಾವು ರಿಂಗ್ ಸೈಜ್ನ ಸಣ್ಣ ಮಾಡಿಕೊಂಡು ತೊಗೊಂಡ್ರೆ ನಮಗೆ ಕಮ್ಮಿ ಗ್ರಾಮಲ್ಲಿ ಆ ರೀತಿ ರಿಂಗ್ಗಳನ್ನು ನಾವು ತೊಗೊಬೋದು. ಇನ್ನು ಲವ್ ಸಿಂಬಲ್ ಆಗಿರ್ಬೋದು ಅಥವಾ ನಿಮ್ಮ ಹಸ್ಬೆಂಡ್, ನಿಮ್ಮ ಲವ್ವರ್ ಈ ರೀತಿ ಹೆಸರುಗಳನ್ನು ಹಾಕ್ಕೊಂಡು ನೀವು ರಿಂಗ್ನ ಮಾಡಿಸ್ಕೊಬೋದು. ಈಗ ನೀವು ಇಲ್ಲಿ ನೋಡ್ತಾ ಇದ್ದೀರಾ ನೋಡಿ, ಇದೆಲ್ಲ ಸ್ಟೋನ್ ದಪ್ಪ ಇರುತ್ತೆ. ಬಟ್ ವೇಟ್ ಬಂದು ರಿಂಗ್ದು ಕಮ್ಮಿ ಇರುತ್ತೆ. ಒಂದು 2-3 ಗ್ರಾಮ್ಸಲ್ಲೆಲ್ಲ ನಿಮಗೆ ಉಂಗುರಗಳು ಸಿಕ್ಬಿಡುತ್ತೆ. ನಾವು ಒಂದೇ ಸತಿ 5ರಿಂದ 6 ಗ್ರಾಮ್ ರಿಂಗ್ ತೊಗೊಳ್ಳೋದ್ರ ಬದಲು 6 ಗ್ರಾಮಲ್ಲೇ 4 ರಿಂಗ್ನ ತೊಗೊಳ್ಳೋದನ್ನು ನಾವು ನೋಡಬೇಕು. ಏನಕ್ಕೆ ಈಗ ಚಿನ್ನದ ರೇಟು ಜಾಸ್ತಿ ಆಗಿರೋದ್ರಿಂದ ಕಮ್ಮಿ ಗ್ರಾಮಲ್ಲಿ ಈ ರೀತಿ ತೊಗೊಂಡು ವೇರ್ ಮಾಡಿದಾಗ ನಮಗೆ ತುಂಬ ರಿಚ್ ಆಗು ಕೂಡ ಕಾಣಿಸುತ್ತೆ ಅಂತ ನನ್ನ ಒಂದು ಅನಿಸಿಕೆ. ನಾನು ಜಾಸ್ತಿ ಹಾಗೆ ಮಾಡೋದು. 2.5 ಗ್ರಾಮು, 3 ಗ್ರಾಮ್ ಈ ರೀತಿ ಉಂಗುರಗಳನ್ನ ತೊಗೊತೀನಿ. ಒಂದೇ ಸತಿ ದೊಡ್ಡ ಗ್ರಾಮ್ಗೆ ಹಾಕ್ಬಿಡಲ್ಲ. ಕಮ್ಮಿ ಗ್ರಾಮಲ್ಲೇ ಒಂದು 2 ತೊಗೊಳ್ಳೋ 6 ಗ್ರಾಮ್ಗೆ 3ರಿಂದ 1 ಉಂಗುರ ಬರುತ್ತೆ. ಅದೇ 6 ಗ್ರಾಮಿಗೆ 3 ಉಂಗುರ ಬರುತ್ತೆ. ಈ ರೀತಿ ತೊಗೊಂಡಿಟ್ಕೊಂಡ್ರೆ ನಾವು 3 ಬೆರಳಿಗೆ ಹಾಕೊಬೋದು ಅಂತ ನಾನು ಅಂದ್ಕೊಳ್ಳೋದು. ನಿಮ್ಮೆಲ್ರಿಗೂ ಅದೊಂದು ಯೂಸ್ ಆಗಲಿ ಅಂತ ಹೇಳಿದೆ ಅಷ್ಟೇ. ಇನ್ನು ನೀವು ಈ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ನೋಡ್ತಾ ಇರೋ ಡಿಸೈನ್ ಎಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇನ್ನು ಇದು ಅಷ್ಟೇ, ಈ ರೀತಿ ದಪ್ಪ ಸ್ಟೋನ್ ನಾವು ನಮ್ಮ ಕೈಗೆ ಹಾಕ್ಕೊಂಡಾಗ ಭಾಳ ರಿಚ್ಚಾಗೆ ಕಾಣಿಸುತ್ತೆ. ಇಲ್ಲಿ ಚಿಕ್ಕದು ದೊಡ್ಡದು ಎಲ್ಲ ರೀತಿ ಸ್ಟೋನ್ಗಳನ್ನು ನಾನು ನಿಮಗೆ ತೋರಿಸಿದ್ದೀನಿ. ಎಸ್ಪೆಷಲಿ ಈ ಒಂದು ಗ್ರೀನ್ ಕಲರ್ ಸ್ಟೋನ್ ಅಂತೂ ಕೈಗೆ ಭಾಳ ಅಂದರೆ ಭಾಳ ಚೆನ್ನಾಗಿ ಕಾಣಿಸುತ್ತೆ. ನನಗೆ ಗ್ರೀನ್ ಕಲರ್ ಅಲ್ಲಿ ವೈಟ್ ಮಿಕ್ಸ್ ಆಗಿರೋ ರಿಂಗ್ಗಳಂದರೆ ತುಂಬ ಇಷ್ಟ. ನಾನು ಕೂಡ ಒಂದಷ್ಟು ಬೈ ಮಾಡಿದ್ದೀನಿ. ನನಗೆ ತುಂಬ ಇಷ್ಟ ಆಗುತ್ತೆ ಅಂತ ರಿಂಗ್ಗಳು. ನಿಮಗೂ ಕೂಡ ಇದೆಲ್ಲ ಯೂಸ್ಫುಲ್ ಆಗಲಿ ಅಂತ ಈ ವಿಡಿಯೋ ಮಾಡಿದ್ದು. ಮತ್ತು ನನಗೊಂದು ಇಬ್ಬರು ಕೇಳಿದರು ರಿಂಗ್ ಡಿಸೈನ್ಸ್ನ ನಮಗೆ ತೋರಿಸಿ ಅಂತ. ಅದರೊಟ್ಟಿಗೆ ತೋರಿಸ್ಕೊಳ್ತಾ ವಿಡಿಯೋ ಮಾಡೋಣ ಅಂತ ನಾನು ಮಾಡ್ತಾಯಿದ್ದೀನಿ. ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತಲೂ ಕೂಡ ಅಂದ್ಕೊತೀನಿ. ಇನ್ಯಾವ ರೀತಿ ಸೆಲೆಕ್ಷನ್ಗಳು ಬೇಕು ಹೇಳಿ. ಇದೆಲ್ಲ ನಿಮಗೆ ಅರ್ಧ ಗ್ರಾಮಿಂದ 3 ಗ್ರಾಮ್ಗೆ ಈ ರಿಂಗ್ಗಳು ಸಿಕ್ಬಿಡುತ್ತೆ. ಸ್ಟೋನ್ನ ಸ್ವಲ್ಪ ದಪ್ಪ ಇಟ್ಟು ನಮಗೆ 1-2 ಗ್ರಾಮ್ಗೆ ಚಿನ್ನನೇ ಗಟ್ಟಿಯಾಗಿ ಮಾಡಿಕೊಡಿ ಅಂತ ಹೇಳಿದ್ರೆ ಅವರು ಮಾಡಿಕೊಡ್ತಾರೆ. ಹಾಗೆ ನೀವು ಅಷ್ಟು ತೊಗೋಬೇಕು ಅಂತಂದರೆ ನಾವು ತೊಗೊಳ್ಳೋ ಜ್ಯುವೆಲ್ರಿ ಶಾಪಲ್ಲಿ ಕೂಡ ನಿಮಗೆ ಅವೈಲೇಬಲ್ ಇರುತ್ತೆ. ಕಮ್ಮಿ ಗ್ರಾಮಲ್ಲಿ ನಿಮಗೆ ಸಿಗುತ್ತೆ. ಈಗ ಆಲ್ಮೋಸ್ಟ್ ಮೊದಲಾದರೆ ಮಾಡಿಸ್ಬೇಕು ಅಂತ ಇದ್ರೆ ಇವಾಗ ನಿಮಗೆ ಯಾವ ರೀತಿ ಬೇಕು, ಕಣ್ಣಿಗೆ ಬೇಕಾದ ರಿಂಗ್ಗಳಾಗಿರ್ಬೋದು, ಓಲೆಗಳಾಗಿರ್ಬೋದು ಮಾಡಿಟ್ಬಿಟ್ಟಿರ್ತಾರೆ. ಕಣ್ಣಿಗೆ ಬೇಕಾದ ಸಿಗುತ್ತೆ. ಇದಂತೂ ಬರೀ ಅರ್ಧ ಗ್ರಾಮ್ ಇದೆ. ಎಷ್ಟು ಚೆನ್ನಾಗಿದೆ ನೋಡಿ. ನಾವು ಯಾವಾಗಲೂ ಹಾಕೊಬೋದು, ಕೈಗೆ ಡೈಲಿ ಯೂಸ್ ಕೂಡ ಮಾಡ್ಬೋದು. ತುಂಬ ರಿಚ್ ಆಗಿರುತ್ತೆ. ಫಂಕ್ಷನ್ಗಳಿಗೆಲ್ಲ ಹಾಕ್ಕೊಂಡು ಹೋಗೋಕ್ಕೂ ತುಂಬ ಚೆನ್ನಾಗಿರುತ್ತೆ. ನಾವು ಈ ಥರ ಒಂದೇ ಸಲ ಒಂದು 3ರಿಂದ 4 ಉಂಗುರ ತೊಗೊಂಬಿಡ್ಬೋದು. ನಿಮಗೆಲ್ಲ ಇಷ್ಟ ಆಯಿತು ಕಮೆಂಟ್ ಮಾಡಿ. ಇನ್ಯಾವ ಥರ ಡಿಸೈನ್ಸ್ ಬೇಕು ಅಂತಲೂ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮೆಲ್ಲರಿಗೂ ಈ ಒಂದು ವಿಡಿಯೋ ಯೂಸ್ಫುಲ್ ಆಯಿತು, ಇಷ್ಟ ಆಯಿತು ಅಂತ ಅಂದ್ಕೊಳ್ತಾ ಇಲ್ಲಿಗೆ ನನ್ನ ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ. ಹೀಗೆ ಯಾವಾಗಲೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.